ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮ ಅತ್ಯಧಿಕವಾಗಿ ಪ್ರೀತಿಸಿದಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರ. ಈ ನೂತನ ವರ್ಷದಲ್ಲಿ ಕಳೆದ ತಿಂಗಳೆಲ್ಲವೂ ನಮ್ಮನ್ನ ಕಾದು ಕಾಪಾಡಿ ಈ ನೂತನ ತಿಂಗಳು, ಈ ಶುಭ ಮುಂಜಾನೆ, ಈ ನೂತನ ದಿನದಲ್ಲಿ ನಮ್ಮನ್ನ ಸಜೀವವಾಗಿ ದೇವರಿಸಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಎಷ್ಟೋ ಜನರು ನಮಕ್ಕಿಂತ ಚಿಕ್ಕವರು, ದೊಡ್ಡವರು, ನಮಗೆ ಪರಿಚಯಸ್ಥರು, ನಿನ್ನೆ ತಾನೇ ಮಾತನಾಡಿದಂಥವರು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದಲ್ಲಿರುವಂಥವ್ರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಎಷ್ಟೋ ಜನರು ಈ ನೂತನ ತಿಂಗಳು, ಈ ನೂತನ ದಿನವನ್ನ ಕಾಣಲಾರದೆ ಮರಣಿಸಿರೋರು, ಎಷ್ಟೋ ಜನ ಈ ಲೋಕವನ್ನ ತ್ಯಜಿಸಿರೋರು ಇದ್ದಾರೆ. ಇನ್ನು ಅನೇಕರು ನಮಗೆ ತಿಳಿದವರೇ ಮರಣದ ಹಾಸಿಗೆಯಲ್ಲಿ ವೇದನೆ ಪಡ್ತಾ ಇದ್ದಾರೆ. ಆದರೆ ನನ್ನನ್ನ ದೇವರು ಸಜೀವವಾಗಿರಿಸಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸೋರಾಗಿದ್ದೇವೆ. ಆಮೇಲೆ ದೇವರಿಗೆ ಸ್ತೋತ್ರ. ಅದರ ಉನ್ನತನ ಪ್ರಿಯರೇ, ಅಂತ ಉನ್ನತನಾದ ದೇವರ ಮಕ್ಕಳಾಗಿ ನಾವು ಜೀವಿಸ್ಲಿಕ್ಕೆ ದಿನವನ್ನು ಒದಗಿಸಿ ಕೊಡ್ತಿದ್ದಾರೆ. ಹಾಗಾದ್ರೆ ಈ ನೂತನ ತಿಂಗಳು, ಈ ನೂತನ ದಿನ, ಶುಭ ಮುಂಜಾನೆಯಲ್ಲಿ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಆಮೇನ್. ಹಾಲೆಲೂಯಾ. ಎಷ್ಟು ಪ್ರೀತಿ ಪ್ರಿಯರೇ, ಈ ಒಂದು ಮಾತಿನಲ್ಲಿ, ಈ ಜೀವವುಳ್ಳ ಮಾತಿನ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವಂದ್ರೆ ನಮ್ಮ ದೇವರಿಗೆ ಎಷ್ಟು ಅತ್ಯಧಿಕವಾದಂತ ಪ್ರೀತಿ ಇದೆ ಎಂಬುದಾಗಿ. ಆತ ನಮ್ಮನ್ನ ಭದ್ರಪಡಿಸ್ತಾ ಇದ್ದಾರೆ. ಆತ ನಮಗೆ ಕ್ಷೇಮವನ್ನು ಒದಗಿಸಿ ಕೊಡ್ತಿದ್ದಾರೆ. ನನ್ನ ಜೀವವುಳ್ಳ ದೇವರು ನಮಗ ಸುರಕ್ಷಿತವಾಗಿರ್ಲಿಕ್ಕೆ ದೇವರು ಕೃಪೆ ಮಾಡಿ ಕೊಡ್ತಾ ಇದ್ದಾರೆ. ಈ ಲೋಕದಲ್ಲಿ ನಮ್ಮನ್ನ ಪ್ರೊಟೆಕ್ಷನ್ ಆಗಿ, ನಮ್ಮನ್ನ ಸುರಕ್ಷವಾಗಿ, ನಮಗೆ ಭದ್ರತೆಯನ್ನು ಕೊಡುವಂತವ್ರು ತಂದೆ ತಾಯಿಗಳು. ಹೌದಾ? ಅವರ ಕಣ್ಣು ಮುಂದೆ ಇರುವಾಗ ನಮಗೆ ಯಾವುದೇ ತೊಂದರೆ ಆಗದಂತೆ, ನಮಗೆ ಯಾವುದೇ ಅಪಾಯ ಆಗದಂತೆ ನಮ್ಮನ್ನ ಕಾಪಾಡ್ಕೊಂಡು ಭದ್ರಪಡಿಸ್ಕೊಂಡು ಬರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿಗಳು ದೂರ ಇದ್ದಾಗ, ತಂದೆ ತಾಯಿಗಳ ಮುಂದೆ ನಾವಿಲ್ಲದಿರುವಾಗ ಯಾರು ಪ್ರೊಟೆಕ್ಷನ್ ಮಾಡ್ತಾರೆ? ಯಾರು ಕಾಪಾಡ್ತಾರೆ? ತಂದೆ ತಾಯಿಗಳ ಮುಂದೆ ಇರುವಾಗ ಎಸ್, ಅವ್ರು ಕಾಪಾಡ್ತಾರೆ. ಇಲ್ಲದಿರುವಾಗ ಈ ಲೋಕದ ಪರಿಸ್ಥಿತಿಯೇ ಹಾಗೆ. ಆದರೆ ನನ್ನ ಜೀವವುಳ್ಳ ದೇವರು ಯಾವ ಸ್ಥಿತಿಯಲ್ಲಾದ್ರೂ, ಯಾವ ಪರಿಸ್ಥಿತಿಯಲ್ಲಾದ್ರೂ ಕೂಡ ನಮ್ಮನ್ನ ಕಾಯುವಂತ ದೇವರು. ಆಮೇನ್. ಹಾಲೆಲೂಯಾ. ನಮ್ಮನ್ನ ಕಾಯುವಾತನು. ಅದಕ್ಕಾಗಿ ತನ್ನ ದೇವದೂತರಿಗೆ ನಿಮ್ಮ ವಿಷಯವಾಗಿ ನಿಮ್ಮನ್ನ ಕಾಯುವಂತೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಆಮೇನ್. ಅಪ್ಪಣೆ ಅಂದ್ರೆ ಸುಮ್ಮನೆ ಬರೀ ಮಾತಲ್ಲ. ದೇವರು ಅಪ್ಪಣೆ ಕೊಟ್ಟ ಮೇಲೆ ದೇವದೂತರದನ್ನ ಮಾಡ್ಲೇಬೇಕು. ಆಜ್ಞೆಯ ರೂಪವಾಗಿ ಕೊಡ್ತಾ ಇದ್ದಾರೆ. ದೇವದೂತರಿಗೆ ನಮ್ಮನ್ನ ಯಾವ ಯೋಗ್ಯತೆ ಇದೆ ಪ್ರಿಯರೇ? ಅರ್ಹರ ನಾವು? ಆದರೂ ದೇವರ ದೃಷ್ಟಿಯಲ್ಲಿ ನಾವು ಅತ್ಯಮೂಲ್ಯರು. ನಾವು ಆತನ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು ಆತನ ರಕ್ತದಿಂದ. ಆಮೇನ್. ಅಷ್ಟು ಪ್ರೀತಿ ನೀವಂದ್ರೆ. ನಿಮ್ಮನ್ನ ಈ ಲೋಕದಲ್ಲಿ ಯಾರು ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಯಾರು ಪ್ರೀತಿಸೋದು ಇಲ್ಲ ಆ ರೀತಿಯಾಗಿ. ನನ್ನ ಜೀವವುಳ್ಳ ದೇವರು ಏಕೈಕ ಯೇಸು ಕ್ರಿಸ್ತನು ಮಾತ್ರವೇ ಅಂತ ಅತ್ಯಮೂಲ್ಯವಾದ, ನಿಷ್ಕಪಟವಾದಂತ, ಶಾಶ್ವತವಾದಂತ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ. ನೀವೆಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಎಲ್ಲಿ ಕುತ್ಕೊಂಡ್ರು, ಎಲ್ಲಿ ನಿಂತ್ಕೊಂಡ್ರು, ಎಲ್ಲಿ ಓಡಾಡಿದ್ರು, ಪ್ರಯಾಣ ಮಾಡಿದ್ರು, ಎಂತ ಕೆಲಸವನ್ನ ಮಾಡ್ತಾ ಇದ್ರು, ಎಂತ ಕೆಲಸಕ್ಕೆ ಕೈ ಹಾಕಿದ್ರು, ಯಾವ ಪ್ರಯತ್ನವನ್ನ ಪಡ್ತಾ ಇದ್ರು, ಏನೇ ಆಲೋಚನೆಗಳು ಮಾಡ್ತಾ ಇದ್ರು, ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಿದ್ದಾರೆ. ನನ್ನ ಮಗಳನ್ನ ಕಾಯಿ, ನನ್ನ ಮಗನನ್ನ ಕಾಯಿ, ನೀನು ಸಂಗಡಲೇ ಇರು. ಎಸ್, ಈಗ್ಲೂ ಕೂಡ ನಮ್ಮ ಸಂಗಡ ನಮ್ಮ ದೇವದೂತರಿದ್ದಾರೆ. ಪ್ರಿಯರೇ, ಕಳೆದ ತಿಂಗಳು ಎಷ್ಟೋ ಬಾರಿ ಎಷ್ಟೋ ಅಪಾಯಗಳಿಗೆ ಸಿಕ್ಕಿಕೊಳ್ಬೇಕಾಯ್ತು ನಾವು.
ಎಷ್ಟೋ ಆಕ್ಸಿಡೆಂಟ್ಗಳಾಗಬೇಕಾಗಿತ್ತೇನೋ ನಮಗೆ, ಎಷ್ಟೋ ಬಾರಿ ಬೀಳ್ಬೇಕಾಯ್ತೇನೋ ನಾವು, ಎಷ್ಟೋ ಅಪಾಯಗಳು ನಮಗೆ ಬರ್ಬೋದೇನೋ. ಅದೆಲ್ಲದಿಂದ ತಪ್ಪಿಸಿ ನೂತನ ತಿಂಗಳಿಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಆಮೇನ್. ಈ ತಿಂಗಳು ಯಾವ ರೀತಿಯಾಗಿರುತ್ತೋ ಗೊತ್ತಿಲ್ಲ, ಆದರೆ ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರಿಕೆಯಿಂದ ಪ್ರಾರ್ಥಿಸುವಾಗ ದೈವ ದೂತರು ತಾನೇ ಪ್ರತಿ ಸಮಯದಲ್ಲೂ ಪ್ರತಿ ಅಪಾಯಕರವಾದಂಥ ಪರಿಸ್ಥಿತಿಗಳಲ್ಲೂ ಕೂಡ ನಮ್ಮನ್ನ ಕ್ಷೇಮವಾಗಿ ನಡೆಸುವಂತ ದೇವರು. ಆಮೇನ್. ಎಷ್ಟೋ ಬಾರಿ ಅನ್ಕೊಂಡಿದ್ದೇವೆ, ಅಯ್ಯೋ ಏನಾಗುತ್ತೆ ಏನಾಗುದ, ನನ್ನ ಕುಟುಂಬವನ್ನ ಕಾಪಾಡಿದ್ದಾರೆ, ಮಕ್ಕಳನ್ನ ಕಾಪಾಡಿದ್ದಾರೆ, ತಂದೆ ತಾಯಿಗಳನ್ನ ಕಾಪಾಡಿದ್ದಾರೆ. ಎಷ್ಟೋ ಜನ ಉದ್ಯೋಗಕ್ಕೆ ಮನೆಯಿಂದ ಹೊರಗೆ ಹೋದವರು ಮತ್ತೆ ಹಿಂತಿರುಗಿ ಬರ್ಲಿಕ್ಕೆ ಸಾಧ್ಯವಾಗದ ಸ್ಥಿತಿ, ಭಯಂಕರವಾದ ಲೋಕವನ್ನ ನಾವು ನೋಡ್ತಾ ಇದ್ದೇವೆ, ಭಯಂಕರವಾದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ಭಯಂಕರವಾದಂಥ ಲೋಕದಲ್ಲಿ ಕ್ಷೇಮ, ಸುರಕ್ಷತೆ, ಭದ್ರತೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆತನು ಆಶ್ರಯ ದುರ್ಗವಾಗಿದ್ದಾರೆ ನಮಗೆ. ನನ್ನ ಜೀವವುಳ್ಳ ಯೇಸು ಕ್ರಿಸ್ತನು ನಮಗೆ ಬಂಡೆಯಾಗಿಯೂ ಕೋಟೆಯಾಗಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಆಮೇನ್. ಅಂತ ಉನ್ನತನಾದಂತ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ದೇವದೂತರಿಗೇನೆ ಅಪ್ಪಣೆ ಕೊಡ್ತಾ ಇದ್ದಾರೆ, ನನ್ನ ಮಗನನ್ನ ನೀವು ಕಾಯ್ಬೇಕು, ಅವ್ರಿಗೆ ಯಾವ ಅಪಾಯ ಆಗ್ಬಾರ್ದು, ಅವರು ಕ್ಷೇಮವಾಗಿರ್ಬೇಕು, ಅವ್ರು ಸಂತೋಷವಾಗಿರ್ಬೇಕು, ಅವರ ಜೀವಿತದಲ್ಲಿ ಅವ್ರು ಯಾವಾಗ್ಲೂ ಆನಂದಕರವಾಗಿರ್ಬೇಕು. ಇಷ್ಟೆಲ್ಲವನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ತಿರುವಂತ ನಾವು, ಒಂದು ಪ್ರಶ್ನೆ, ನಾವೇನ್ ಮಾಡ್ತಾ ಇದ್ದೇವೆ ದೇವರಿಗೆ? ನೂತನ ವರ್ಷ ಬಂತು, ಒಂದು ತಿಂಗಳು ಕಳೆದೇ ಹೋಯ್ತು, ಏನ್ ಮಾಡಿದೀವಿ ಪ್ರಿಯರೇ? ದೇವರಿಂದ ಆಶೀರ್ವಾದ ಬೇಕು, ದೇವರಿಂದ ಕ್ಷೇಮ ಬೇಕು, ಆರೋಗ್ಯ ಬೇಕು, ಎಲ್ಲವೂ ಅನುಕೂಲಕರವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಯಾವ ಕಷ್ಟವೂ ನಮಗೆ ಬರಬಾರ್ದು, ಬಂದರೂ ಕೂಡ ಅದರಿಂದ ತಪ್ಪಿಸ್ಬೇಕು. ಹೌದಾ? ಇದೆಲ್ಲ ನಾವು ದೇವರಿಂದ ಹೊಂದಿಕೊಳ್ತಾ ಇರುವಂತ ನಾವು, ಇಷ್ಟೆಲ್ಲ ಅವಶ್ಯಕತೆಗಳನ್ನ ನಾವು ಹೊಂದಿಕೊಳ್ತಿರುವಂತ ನಾವು, ಇಷ್ಟೆಲ್ಲ ಮೇಲುಗಳನ್ನ ಅನುಭವಿಸ್ತಿರುವಂತ ನಾವು, ನನ್ನ ಜೀವವುಳ್ಳ ದೇವರಿಗೆ ಏನ್ ಮಾಡ್ತಾ ಇರ್ತೇವೆ? ಏನ್ ಮಾಡಿದ್ದೀರಿ? ನಾನು ಇದು ಮಾಡಿದ್ದೀನಿ ಸಿಸ್ಟರ್, ದೇವ್ರಿಗೋಸ್ಕರ ಈ ರೀತಿಯಾಗಿ ನಾನು ಮಾಡಿದ್ದೀನಿ, ದೇವ್ರನ್ನ ಸಂತೋಷ ಪಡಿಸಿದ್ದೀನಿ, ದೇವ್ರು ಮೆಚ್ಚಿಕೊಳ್ಳುವಂತೆ ಮಾಡಿದ್ದೀನಿ ಅಂತ ನಾವು ಹೇಳಿಕ್ ಸಾಧ್ಯವಾ? ಧೈರ್ಯವಾಗಿ ಪ್ರಿಯರೇ, ಒಂದು ತಿಂಗಳು ಕಳೆದೇ ಹೋಯ್ತು, ನೂತನ ತಿಂಗಳಲ್ಲಿ ಇದ್ದೀವಿ. ಈಗೆಲ್ಲಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ನನ್ನ ದೇವರ ಮೆಚ್ಚುವಂತ ರೀತಿಯಲ್ಲಿ, ನನ್ನ ದೇವರು ಸಂತೋಷ ಪಡುವಂತ ರೀತಿಯಲ್ಲಿ, ಆತನ ಉದ್ದೇಶ, ಆತನ ಚಿತ್ತವನ್ನ ನೆರವೇರಿಸುವಂತ ಮಕ್ಕಳಾಗಿ ನಾವು ಜೀವಿಸೋಣ. ಅನೇಕ ಒಂದು ಮೇಲಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿರುವಂತ ನಾವು ಇತರಿಗೆ ತಿಳಿಸೋಣ. ಆತನ ಸುವಾರ್ತೆಯನ್ನ ಪ್ರಕಟ ಮಾಡೋಣ. ಆತನ ನಿಜ ಪ್ರೀತಿಯನ್ನ ಸಾರೋಣ ಅನೇಕರಿಗೆ. ಎಷ್ಟೋ ಸಹೋದ್ಯೋಗಿಗಳು, ನಿಮ್ಮ ಹತ್ರ ಇರುವಂತ ಸಹೋದ್ಯೋಗಿಗಳು ಎಷ್ಟೋ ಜನಕ್ಕೆ ಕ್ರಿಸ್ತನ ಗೊತ್ತಿದ್ರು ಅರಿತುಕೊಳ್ಳಲಾಗಂತ ಇದ್ದಾರೆ. ಅಂಥವ್ರೊಟ್ಟಿಗೆ ನಾವು ಮಾತನಾಡೋಣ. ನಾಚಿಕೆ ಪಡೋದು ಬೇಡ. ಅವರು ರಕ್ಷಣೆಗೆ ಬಂದರೆ ನಮಗೆ ಒಂದು ಸಂತೋಷ, ದೇವ್ರನ್ನ ಸಂತೋಷ ಪಡಿಸೋ ರೀತಿಯಲ್ಲಿ. ಆಮೇಲೆ ಅಥವಾ ದೇವರಿಗೆ ಅಹಿಷ್ಟವಾದ ಕಾರ್ಯಗಳು ನಮ್ಮಲ್ಲಿ ಏನಾದ್ರು ಇರೋದಾದ್ರೆ ಅದನ್ನ ಬದಲಾಯಿಸಿಕೊಳ್ಳುವುದರ ಮೂಲಕ ದೇವರಿಗೆ ಸಾಕ್ಷಿಯಾಗಿ ನಾವು ಜೀವಿಸೋಣ. ಅದೇ ದೇವರು ನಮ್ಮಿಂದ ಆಶಿಸ್ತಾ ಇರುವಂಥದ್ದು. ನೂತನ ಸ್ವಭಾವ, ನೂತನ ಮನಸ್ಸಿನ ನಾವು ಜೀವಿಸ್ಬೇಕು. ಆಮೇನ್. ಅಂತಹ ಜೀವಿತವನ್ನ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಈ ನೂತನ ತಿಂಗಳ ನೂತನ ಆಶೀರ್ವಾದದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದೆ. ಪ್ರಾರ್ಥನೆ. ಪರಿಶುದ್ಧರು ಮಹೋನ್ನತರ ಅಂತ ದೇವರ ಸ್ತೋತ್ರ. ಈ ವಾಗ್ದಾನಕ್ಕೆ ನಮ್ಮೆಲ್ಲರನ್ನ ಆಶೀರ್ವಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.